ಹಾಯ್ ಎವ್ರಿವನ್, ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ. ನಂತರ ಟಾಪಿಕ್ ಬಗ್ಗೆ ನಿಮ್ಗೆ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಅಥವಾ ಇಂಪ್ರೂವ್ಮೆಂಟ್ಸ್ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ಇವತ್ತಿನ ನಮ್ಮ ಟಾಪಿಕ್ ಏನು ಅಂತಂದರೆ, ಗೂಗಲ್ ಮ್ಯಾಪ್ಸ್ ಭಾರತದಲ್ಲಿ ಸ್ಟ್ರೀಟ್ ವ್ಯೂವನ್ನು ಲಾಂಚ್ ಮಾಡಿದೆ ಮತ್ತು ಸ್ಟ್ರೀಟ್ ಮ್ಯಾಪಿಂಗ್ ಮಾಡಲು ಮಹೀಂದ್ರ ಬೊಲೆರೋ ನಿಯೋ, ಮೊರಾಝೋ ಮತ್ತು ಓಲ್ಡ್ ಜೆನ್ ಸ್ಕಾರ್ಪಿಯೋಗಳನ್ನು ಬಳಸಿದೆ. ಜೆನೆಸಿಸ್ ಇಂಟರ್ನ್ಯಾಷನಲ್ ಒಂದು ಜಿಯೋ ಸ್ಪೇಷಿಯಲ್ ಸರ್ವಿಸಸ್ ಮತ್ತು ಮ್ಯಾಪಿಂಗ್ ಸ್ಪೆಷಲೈಸಸ್ ಹೊಂದಿರುವ ಕಂಪನಿ ಹಾಗೂ ಟೆಕ್ ಮಹೀಂದ್ರ ಜೊತೆ ಅಲ್ಫಾಬೆಟ್ ಪಾರ್ಟ್ನರ್ಶಿಪ್ನೊಂದಿಗೆ ಈ ಕೆಲಸವನ್ನು ಮಾಡಿದೆ. ಸ್ಟ್ರೀಟ್ ವ್ಯೂಗಾಗಿ ಗ್ಲೋಬಲಿ ಮೊದಲ ಬಾರಿಗೆ ಟೆಕ್ ಜಿಯಾಂಟ್ಸ್ ಲೋಕಲ್ ಪಾರ್ಟ್ನರ್ಗಳ ಸಹಾಯವನ್ನು ಪಡೆದು ಡಾಟಾವನ್ನು ಸಂಗ್ರಹಿಸಲಾಗಿದೆ. ಗೂಗಲ್ ಸ್ಟ್ರೀಟ್ ವ್ಯೂ 2011ರಲ್ಲಿಯೇ ಪ್ರಾರಂಭವಾಗಬೇಕಾಗಿತ್ತು, ಆದರೆ ಸೆಕ್ಯೂರಿಟಿ ರೆಗ್ಯುಲೇಷನ್ಸ್ ಮೇಲೆ ಪರ್ಮಿಷನ್ ನೀಡಲು ಭಾರತ ಸರ್ಕಾರ ನಿರಾಕರಿಸಿತು. ಕರೆಂಟ್ಲಿ ಸ್ಟ್ರೀಟ್ ವ್ಯೂ ಬೆಂಗಳೂರು, ಚೆನ್ನೈ, ಡೆಲ್ಲಿ, ಮುಂಬೈ, ಹೈದರಾಬಾದ್, ಪುಣೆ, ನಾಸಿಕ್, ವಡೋದರಾ, ಅಹಮದ್ನಗರ್ ಮತ್ತು ಅಮೃತ್ಸರ್ಗಳಲ್ಲಿ ಅವೈಲೇಬಲ್ ಇದೆ ಮತ್ತು 2022ರ ಅಂತ್ಯದ ವೇಳೆಗೆ ಇದನ್ನು 50 ಸಿಟಿಗಳಿಗೆ ವಿಸ್ತರಿಸಲು ಕಂಪನಿ ಪ್ಲಾನ್ ಮಾಡಿದೆ. ಗೂಗಲ್ 360 ಡಿಗ್ರಿ ಪನೋರಮಿಕ್ ಇಮೇಜಸ್ಗಳನ್ನು ಬಳಸಿಕೊಂಡು ಇದನ್ನು ನಿರ್ವಹಿಸ್ತಾ ಇದೆ ಮತ್ತು 1,50,000 ಕಿಲೋಮೀಟರ್ಗಳಷ್ಟು ಇಂಡಿಯನ್ ಸ್ಟ್ರೀಟ್ಗಳನ್ನು ಆಲ್ರೆಡಿ ಕವರ್ ಮಾಡಿದೆ. ಗೂಗಲ್ ಸ್ಟ್ರೀಟ್ ವ್ಯೂನ ಲಾಂಚ್ ಇಂಡಿಯನ್ ಡಿಜಿಟಲ್ ಮ್ಯಾಪಿಂಗ್ ಕಂಪನಿ ಮ್ಯಾಪ್ ಮೈ ಇಂಡಿಯಾದ ಮ್ಯಾಪಲ್ಸ್ ರಿಯಲ್ ವ್ಯೂನೊಂದಿಗೆ ಹೊಂದಿಕೆಯಾಗುತ್ತದೆ. ಇದು 3D ವ್ಯೂಸ್ ಆಫ್ ಹೈವೇಸ್, ರೋಡ್ಸ್, ಟೂರಿಸ್ಟ್ ಲ್ಯಾಂಡ್ಮಾರ್ಕ್ಸ್, ರೆಸಿಡೆನ್ಷಿಯಲ್ ಸೊಸೈಟೀಸ್, ಆಫೀಸ್ ಟವರ್ಸ್ ಮತ್ತು ಕಾಂಪ್ಲೆಕ್ಸಸ್ ಇವೆಲ್ಲವುಗಳನ್ನು ಪ್ರೊವೈಡ್ ಮಾಡುತ್ತದೆ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಗೂಗಲ್ ಸ್ಟ್ರೀಟ್ ವ್ಯೂ ಅಂತ ಅಂದ್ರೇನು ಅನ್ನೋ ಪ್ರಶ್ನೆ ರೈಸ್ ಆಗೇ ಆಗುತ್ತೆ. ಗೂಗಲ್ ಸ್ಟ್ರೀಟ್ ವ್ಯೂ ಅನ್ನೋದು ಸಿಟಿ ಸ್ಟ್ರೀಟ್ಗಳಲ್ಲಿ ಸಂಚರಿಸುವ ಡಾಟಾ ಕಲೆಕ್ಟರ್ಸ್ ವೆಹಿಕಲ್ ಮೇಲೆ ಅಥವಾ ಬ್ಯಾಕ್ ಪ್ಯಾಕ್ಸ್ ಮೇಲೆ ಅಳವಡಿಸಲಾದ ಸ್ಪೆಷಲ್ ಕ್ಯಾಮ್ರಾಗಳನ್ನು ಬಳಸಿಕೊಂಡು ಕ್ಯಾಪ್ಚರ್ ಮಾಡಲಾದ ಲೊಕೇಶನ್ ಅಥವಾ ಸ್ಥಳದ 360 ಡಿಗ್ರಿಯ ಇಮರ್ಸಿವ್ ವ್ಯೂ ಆಗಿದೆ. ನಂತರ 360 ಡಿಗ್ರಿ ವ್ಯೂ ಕ್ರಿಯೇಟ್ ಮಾಡಲು ಇಮೇಜಸ್ಗಳನ್ನು ಒಟ್ಟಿಗೆ ಜೋಡಿಸಲಾಗುತ್ತದೆ. ಅದರ ಮೂಲಕ ಯೂಸರ್ಸ್ ಡೀಟೇಲ್ಡ್ ವ್ಯೂ ಆಫ್ ದ ಲೊಕೇಶನ್ ಪಡೆಯಲು ಸ್ವೈಪ್ ಮಾಡಬಹುದು. ಆಂಡ್ರಾಯ್ಡ್ ಮತ್ತು iOS ಆ್ಯಪ್ ಅಥವಾ ಆ್ಯಸ್ ಅ ವೆಬ್ ವ್ಯೂ ಆಗಿ ಕೂಡ ಅವೈಲಬಲ್ ಇದೆ. ಇಷ್ಟೆಲ್ಲ ಡೀಟೇಲ್ಡ್ ವ್ಯೂ ಸಿಗ್ತಾ ಇದೆ ಅಂತಂದರೆ ಭಾರತದಲ್ಲೇನಾದರೂ ಸ್ಟ್ರೀಟ್ ವ್ಯೂಗೆ ಯಾವುದೇ ರೀತಿಯ ಲಿಮಿಟೇಷನ್ಸ್ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಅಂತಂದರೆ ಎಸ್ ಇದೆ. ಏನು ಅಂತಂದರೆ, ಗವರ್ಮೆಂಟ್ ಪ್ರಾಪರ್ಟೀಸ್, ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಮತ್ತು ಮಿಲಿಟರಿ ಏರಿಯಾಗಳಂತಹ ರಿಸ್ಟ್ರಿಕ್ಟೆಡ್ ಪ್ರದೇಶಗಳಿಗೆ ಭಾರತದಲ್ಲಿ ಸ್ಟ್ರೀಟ್ ವ್ಯೂವನ್ನು ಅಲೋ ಮಾಡಿಲ್ಲ. ಇದರರ್ಥ ಪ್ಲೇಸಸ್ ಲೈಕ್ ಡೆಲ್ಲಿ ಅಲ್ಲಿ ಕಂಟೋನ್ಮೆಂಟ್ ಏರಿಯಾ ಸ್ಟ್ರೀಟ್ ವ್ಯೂನ ಮಿತಿಯಿಂದ ಹೊರಗಿರುತ್ತದೆ. ಮತ್ತು ಈ ಗೂಗಲ್ ಸ್ಟ್ರೀಟ್ ವ್ಯೂ ಯೂಸರ್ಸ್ಗೆಲ್ಲ ಹೇಗೆ ಸಹಾಯ ಮಾಡುತ್ತೆ ಅಂತ ಅಂದರೆ, ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಗೂಗಲ್ ಮ್ಯಾಪ್ಸ್ ಬಳಕೆದಾರರಿಗೆ ರೂಟ್ ಪ್ಲಾಟ್ ಮಾಡುವ ಸಾಮರ್ಥ್ಯವನ್ನು ನೀಡುತ್ತೆ ಮತ್ತು ಅದರ ಸ್ಯಾಟಲೈಟ್ ವ್ಯೂ ಕೂಡ ನೀಡುತ್ತೆ. ಆದರೆ ಇದು ರೋಡ್ ಕಂಡೀಷನ್ಸ್ ಬಗ್ಗೆ ಕ್ಲಿಯರ್ ಆಗಿ ಐಡಿಯಾ ನೀಡೋದಿಲ್ಲ. ಬಟ್ ಸ್ಟ್ರೀಟ್ ವ್ಯೂನೊಂದಿಗೆ ನೀವು ನ್ಯೂ ಡೆಸ್ಟಿನೇಷನ್ಸ್ ಹೇಗೆ ಕಾಣುತ್ತೆ ಅನ್ನೋದನ್ನು ಎಕ್ಸಾಕ್ಟಾಗಿ ನೋಡಲು ಸಾಧ್ಯವಾಗುತ್ತೆ ಮತ್ತು ಸ್ಥಳಕ್ಕೆ ಹೋಗುವ ಮೊದಲೇ ಲೋಕಲ್ ಬಿಸ್ನೆಸ್ಸಸ್ ಎಕ್ಸ್ಪ್ಲೋರ್ ಮಾಡಬಹುದು. ನಮಗೆ ಅರೈಸ್ ಆಗುವಂಥ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಸ್ಟ್ರೀಟ್ ವ್ಯೂನಿಂದ ಏನಾದರೂ ಇಶ್ಯೂಸ್ ಫೇಸ್ ಮಾಡಬೇಕಾಗುತ್ತಾ ಅಂತ. ಹೌದು, ಓವರ್ ದ ಇಯರ್ಸ್ ಸ್ಟ್ರೀಟ್ ವ್ಯೂಸ್ಗೆ ಸಂಬಂಧಿಸಿದಂತೆ ಬಹಳಷ್ಟು ಪ್ರೈವಸಿ ಮತ್ತಿತರ ಇಶ್ಯೂಸ್ ರೈಸ್ ಆಗಿವೆ. ಇವುಗಳಲ್ಲಿ ಕೆಲವೊಂದಿಷ್ಟು ಇಶ್ಯೂಸ್ ಅಂತಂದರೆ, ಬಹಳಷ್ಟು ಜನರ ಮುಖಗಳು ಮತ್ತು ಇತರ ಐಡೆಂಟಿಫೈಯೇಬಲ್ ಆಸ್ಪೆಕ್ಟ್ಸ್ಗಳಾದ ಕಾರ್ ನಂಬರ್ ಪ್ಲೇಟ್ಸ್ ಮತ್ತು ಹೌಸ್ ನಂಬರ್ಸ್ ಕ್ಯಾಮ್ರಾದಿಂದ ಕ್ಯಾಪ್ಚರ್ ಮಾಡಲ್ಪಟ್ಟಿವೆ ಮತ್ತು ವಿಭಿನ್ನ ರೀತಿಯಲ್ಲಿ ಇವೆಲ್ಲ ಮಿಸ್ಯೂಸ್ ಆಗ್ತಾ ಇವೆ. ಎಸ್ಪೆಷಲಿ ಸೆನ್ಸಿಟಿವ್ ಲೊಕೇಶನ್ಗಳಿಗೆ ಈ ರೀತಿಯ ವ್ಯೂಸ್ ಅವೈಲೇಬಲ್ ಆಗುವುದ್ರ ಬಗ್ಗೆ ಸೆಕ್ಯೂರಿಟಿ ಕನ್ಸರ್ನ್ಗಳಿವೆ. ಭಾರತದ ಜೊತೆಗೆ ಆಸ್ಟ್ರೇಲಿಯಾ ಮತ್ತು ಜರ್ಮನಿಯಂತಹ ದೇಶಗಳಲ್ಲಿ ಲೋಕಲ್ ಅಥಾರಿಟೀಸ್ಗಳೊಂದಿಗೆ ಗೂಗಲ್ ಇಶ್ಯೂಸನ್ನು ಹೊಂದಿದೆ. ಫೈನಲಿ, ಗೂಗಲ್ ಮ್ಯಾಪ್ಸ್ನ ಸ್ಟ್ರೀಟ್ ವ್ಯೂ ಫೀಚರನ್ನು ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಹೇಗೆ ಬಳಸ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡಬಹುದು.